Hello, hi viewers. Welcome back to our channel. So, remaining KSET examಗೆ ಉಳಿದಿರ್ತಕ್ಕಂಥ ದಿನಗಳು 51 days I think. ಸೊ ಇನ್ನು 51 ದಿನಗಳು ಮಾತ್ರ ಉಳಿದಿವೆ. ಸೊ ಈ ಕ್ವಶನ್ಸ್ MS ಸೆಟ್ 2019ರ ಕ್ವಶನ್ಸ್ ಇವು. These questions belongs to higher education ಸಿಸ್ಟಮ್ಗೆ ಸಂಬಂಧಿಸಿದಂಥ ಕ್ವಶನ್ಸ್ ಇವು. ಸೊ ಈ ಕ್ವಶನ್ಸ್ KSET 2026ಗೆ ಹೆಲ್ಪ್ ಆಗ್ತವೆ. ಸೊ ಫಸ್ಟ್ ಕ್ವಶನ್ ನೋಡೋಣ. ಸೊ ಅದ್ರ ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಫಸ್ಟ್ ಕ್ವಶನ್, ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಆರ್ ಮೂಕ್ಸ್ ಅಂತ ಹೇಳ್ತಾರೆ. ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಆರ್. ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಆಪ್ಷನ್ ಎ, ಫ್ಲೆಕ್ಸಿಬಲ್ ಆ್ಯಂಡ್ ಓಪನ್ ಫಾರ್ಮ್ ಆಫ್ ಸೆಲ್ಫ್ ಡೈರೆಕ್ಟೆಡ್ ಆನ್ಲೈನ್ ಲರ್ನಿಂಗ್ ಡಿಸೈನ್ಡ್ ಫಾರ್ ಮಾಸ್ ಪಾರ್ಟಿಸಿಪೇಷನ್. ಆಪ್ಷನ್ ಎ is the right one. Next question, which of the following statements is not a correct with respect to the National Digital Library of India? ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಲ್ಲ? ಎದರ ರಿಲೇಟೆಡ್ ಅಂದ್ರೆ ನ್ಯಾಷನಲ್ ಡಿಜಿಟಲ್ ಲೈಬ್ರರಿಗೆ ಸಂಬಂಧಿಸಿದಂತೆ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಹೇಳಿಕೆ ಅಲ್ಲ ಯಾವುದು ಅಂತ ಕೇಳಿದರೆ. ಸೊ ಆಪ್ಷನ್ಸ್, ಇಟ್ ಈಸ್ ಅ ಪ್ರೊಟೆಕ್ಟ್ ಬೈ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಾಲಜಿ. ಆಪ್ಷನ್ ಬಿ, ಇಟ್ ಈಸ್ ಅ ವರ್ಚುವಲ್ ರೆಪೋಸಿಟರಿ ಆಫ್ ಲರ್ನಿಂಗ್ ರಿಸೋರ್ಸಸ್ ವಿತ್ ಸಿಂಗಲ್ ವಿಂಡೋ ಸರ್ಚ್ ಫೆಸಿಲಿಟಿ. ಇಟ್ ಈಸ್ ಫ್ರೆಂಡ್ಲಿ ಟು ಡಿಫರೆಂಟ್ಲಿ abled learners. Option D, it is being developed at Indian Institute of Technology, Kharagpur. So it is being developed at Indian Institute of Technology, Kharagpur. This is a right. It is friendly to differently abled learners. So this is also correct. It is virtual repository of learning resources with single window search facility. This is also correct. So it is ತಪ್ಪಾದ ಹೇಳಿಕೆ ಯಾವುದಂದ್ರೆ ಆಪ್ಷನ್ ಎ. ಸೊ ಆದ್ದರಿಂದ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಒನ್. ನೆಕ್ಸ್ಟ್ ಕ್ವಶನ್, ಟೆಕ್ನಿಕಲ್ ಆ್ಯಂಡ್ ಸೈಂಟಿಫಿಕ್ ಎಜುಕೇಷನ್ ವಾಸ್ ಗಿವನ್ ಇನ್. ಟೆಕ್ನಿಕಲ್ ಆ್ಯಂಡ್ ಸೈಂಟಿಫಿಕ್ ಎಜುಕೇಷನ್ ವೈಜ್ಞಾನಿಕ ಮತ್ತು ತಾಂತ್ರಿಕ ಶಿಕ್ಷಣ ವಾಸ್ ಗಿವನ್ ಇನ್ ಆಪ್ಷನ್ ವೇದಿಕ್ ಸಿಸ್ಟಮ್ ಆಫ್ ಎಜುಕೇಷನು, ಫ್ರೀ ವೇದಿಕ್ ಸಿಸ್ಟಮ್ ಆಫ್ ಎಜುಕೇಷನು, ಬುದ್ಧಿಸ್ಟ್ ಸಿಸ್ಟಮ್ ಆಫ್ ಎಜುಕೇಷನ್, ಇಸ್ಲಾಮಿಕ್ ಸಿಸ್ಟಮ್ ಆಫ್ ಎಜುಕೇಷನು. ಇಲ್ಲಿ ಟೆಕ್ನಿಕಲ್ ಆ್ಯಂಡ್ ಸೈಂಟಿಫಿಕ್ ಎಜುಕೇಷನ್ ವಾಸ್ ಗಿವನ್ ಇನ್ ಅಂದರೆ ಆಪ್ಷನ್ ಸಿ ಇಸ್ ದಿ ರೈಟ್ ಒನ್. ಬುದ್ಧಿಸ್ಟ್ ಸಿಸ್ಟಮ್ ಆಫ್ ಎಜುಕೇಷನ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅಕಾರ್ಡಿಂಗ್ ಟು, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್. ಸೊ ಇವೆಲ್ಲ ಕ್ವಶನ್ಸ್ 2019 MS ಸೆಟ್ರ ಕ್ವಶನ್ಸ್ ಇವು. According to UGC list published, the state with most university is. So UGC ಬಿಡುಗಡೆ ಮಾಡಿರ್ತಕ್ಕಂಥ ಲಿಸ್ಟಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ವಿಶ್ವವಿದ್ಯಾಲಯಗಳನ್ನು ಹೊಂದಿದೆ ಅಂತ ಕೇಳಿದರೆ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ರಾಜಸ್ಥಾನ. ಹಿಯರ್ ದ ರೈಟ್ ಆನ್ಸರ್ ಆಪ್ಷನ್ ಡಿ. ರಾಜಸ್ಥಾನ 92 ವಿಶ್ವವಿದ್ಯಾಲಯಗಳನ್ನು ಯೂನಿವರ್ಸಿಟಿಗಳನ್ನು ಹೊಂದಿರತಕ್ಕಂಥ ಸ್ಟೇಟ್ ಅದು. ಸೊ ಇದನ್ನು ಎಕ್ಸೆಪ್ಟ್ ದಿಸ್ ರಾಜಸ್ಥಾನ ಸ್ಟೇಟ್, ಸೆಕೆಂಡ್ ಹೈಯೆಸ್ಟ್ ಇರೋದು ಉತ್ತರ ಪ್ರದೇಶ. 85ಕ್ಕೂ ಹೆಚ್ಚು ಯೂನಿವರ್ಸಿಟಿಗಳು ಇರುವುದು ಉತ್ತರ ಪ್ರದೇಶದಲ್ಲಿ. ಫಸ್ಟ್ ಇರೋದು ರಾಜಸ್ಥಾನ, 92 ಯೂನಿವರ್ಸಿಟಿಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದ್ರೆ ಅದು ರಾಜಸ್ಥಾನ. ಸೊ ಇಲ್ಲಿ ದ ರೈಟ್ ಆನ್ಸರ್ ಆಪ್ಷನ್ ಡಿ, ರಾಜಸ್ಥಾನ. ನೆಕ್ಸ್ಟ್ ಕ್ವಶನ್, for creation and development of MOOCs courses in different disciplines, MHRD has notified dash is one of the 8 national coordinators: Mumbai Vidyapeeth, UGC, YCMO and IIT Mumbai. The right answer option B,
UGC, University Grant Commission. Next question. Most of the state universities are dash in the nature: affiliating universities, deemed universities, self-financing universities, private universities. So most of the ಅಂದರೆ ಜಾಸ್ತಿ ಹೆಚ್ಚಾಗಿ ಸ್ಟೇಟ್ ಯೂನಿವರ್ಸಿಟಿ ಅವು ಅಫಿಲಿಯೇಟಿಂಗ್ ಯೂನಿವರ್ಸಿಟಿ ಆಗಿರ್ತಾವೆ. ಅಫಿಲಿಯೇಟಿಂಗ್ ಯೂನಿವರ್ಸಿಟಿ. ಸೊ ಹಿಯರ್ most state university traditionally function as affiliating university, where colleges are affiliated to university and follow its academic and examination framework. Next question. Which organization arranges administrative course for principals? ಯಾವ ಆರ್ಗನೈಜೇಷನ್ arranges administrative course for principals? So options HRD Ministry, UGC, NU, EPA and NCTE. The right answer option C, NUEPA. ಸೊ ಇದು ಟೀಚರ್ ಟ್ರೈನಿಂಗ್ಗೆ ಸಂಬಂಧಿಸಿದಂಥ ಇದು ಇನ್ಸ್ಟಿಟ್ಯೂಟ್. ಸೊ ಹಿಯರ್ NUEPA means National University of Educational Planning and Administration was responsible for programs related to educational planning, administration and management. So it is now known as National Institute of Education Planning Administration. So NIEPA ಅಂತಲೂ ಕರಿತೀವಿ. So these are the important questions for upcoming KCET 2026 ಎಕ್ಸಾಮ್ಗೆ. ಸೊ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಬೇಗ 10K ಸಬ್ಸ್ಕ್ರೈಬ್ಸನ್ನು ಪೂರೈಸಿ. ಥ್ಯಾಂಕ್ ಯು.